ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಈ ಸಿರಿಧಾನ್ಯವನ್ನು ಯಾವ ಥರ ಉಪಯೋಗಿಸಿಕೊಂಡು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ಊಟವನ್ನು ಕೊಡ್ಬೋದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ನಾವು ಮುಂಚೆ ಹಳೆಯ ಕಾಲದಲ್ಲಿ ನಾವು ಎಲ್ಲ ಸಿರಿಧಾನ್ಯವನ್ನೇ ತಿಂತಾಯಿದ್ವಿ. ಆ ನಂತರ ಇದೆಲ್ಲ ಇಂಗ್ಲೀಷವರು ಬಂದುಬಿಟ್ಟು ನಮ್ಮ ದೇಶದಲ್ಲಿ ಈ ರೈಸನ್ನು ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಬಟ್ ನಮ್ಮ ಹಳೆಯ ಕಾಲದ ಜನಗಳು ಎಲ್ಲ ಈ ಸಿರಿಧಾನ್ಯಗಳನ್ನು ತಿಂದು ಅವರ ದೇಹವನ್ನು ಎಷ್ಟು ಹೆಲ್ತಿಯಾಗಿ ಅವರು ಇಟ್ಕೊಂಡಿದ್ರು ಅಂತಂದರೆ ನಾವು ಇವಾಗ ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ಯಾವ ಥರ ಇದು ಬೇಗನೆ ಹಾಳಾಗ್ತಾಯಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಈ ಸಿರಿಧಾನ್ಯವನ್ನು ತಿಂದರೆ ನಮ್ಮ ದೇಹಕ್ಕೆ ಎಷ್ಟೊಂದು ಉಪಯೋಗಕಾರಿಗಳು ಇದ್ದಾವೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಸಿರಿಧಾನ್ಯನ ನೀವು ಈ ಥರ ನಮಗೆ ಸಿರಿಧಾನ್ಯ ಬರುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಮುಂದೆಯಿಂದ ತರಿಸ್ತೀನಿ ನಾನು. ಇದು ಸಿರಿಧಾನ್ಯ, ಓಕೆನಾ. ಇದನ್ನು ಯಾವ ಥರ ಮಾಡಬೇಕಂದ್ರೆ, ಈ ಸಿರಿಧಾನ್ಯನ ಮಾಡಬೇಕಾದ್ರೆ ಫಸ್ಟ್ ನೀವು ಇದನ್ನು ನೀರಲ್ಲಿ ಒಂದು 4-5 ಅವರ್ ನೆನೆಸ್ಬಿಟ್ಟು ಇಡಬೇಕಾಗುತ್ತೆ. ಸೊ ನಾನು ಮಾಡೋ ಮೆಥಡು ಬೇರೆ ಥರನೇ ಇದೆ. ಸೊ ಇದನ್ನು ರೈಸ್ ಮಾಡಿಬಿಟ್ಟು ಆಮೇಲೆ ನಾನು ಯಾವುದೇ ಥರ ಒಗ್ಗರಣೆ ಅಂತೂ ಕೊಡಲ್ಲ. ಬಟ್ ನ್ಯಾಚುರಲ್ಲಾಗಿ ವಿದೌಟ್ ಕುಕ್ ಮಾಡ್ದೇ ಇದನ್ನು ನಾವು ತಿನ್ಬೋದು. ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಕೆಲವೊಂದು ಉಪಯೋಗಕಾರಿಗಳನ್ನು ಇದು ಕೊಡುತ್ತೆ. ಅದು ಯಾವ ಥರ ಅಂತ ನಾನು ನಿಮಗೆ ಹೇಳ್ತೇನೆ. ಈಗ ಇದನ್ನು ನಾನು ನೆನೆ ಆಗಿಬಿಟ್ಟು ಒಂದು 4-5 ಅವರ್ ಆಗಿದೆ. ಸೊ ಇವಾಗ ನಾನು ಇದು ಕುಕ್ಕರಿಗೆ ಹಾಕಿಬಿಟ್ಟು ಒಂದು 3 ವಿಷಲ್ ಹಾಕಿಬಿಟ್ಟು ಬೇಯಿಸ್ತೀನಿ. ಬೇಯಿಸಾದ ನಂತರ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ. ದೇಹಕ್ಕೆ ತುಂಬ ಒಳ್ಳೆಯದು, ಉಪಯೋಗಕಾರಿ. ಇದನ್ನು ತಿಂದರೆ ಯಾವ ಥರದ ಉಪಯೋಗಗಳು ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇವಾಗ ಫಸ್ಟ್ ಇದನ್ನು ಕುಕ್ಕರಲ್ಲಿ ನಾನು ಬೇಯಿಸ್ಕೊಳ್ತೀನಿ. ನಾನು ಹಾಫ್ ಗ್ಲಾಸ್ ಸಿರಿಧಾನ್ಯವನ್ನು ತೊಗೊಂಡಿದ್ದೆ. ಇದು ಸ್ವಲ್ಪ ನೀವು ಹಾಫ್ ಗ್ಲಾಸ್ ಹಾಕಿದ್ರೂ ಕೂಡ ಇಬ್ಬರಿಗೆ ಆಗೋಷ್ಟು ಆಗುತ್ತೆ. ಸೊ ಇದರಲ್ಲಿ ನಾನು ಇವಾಗ 2 ಗ್ಲಾಸ್ ನೀರನ್ನು ಬೆರೆಸ್ತಾ ಇದ್ದೀನಿ. ಸೊ ಮಾಡಬೇಕಾದ್ರೆ ನೋಡ್ಕೊಂಡು ಬಾಗಿ ಹಾಫ್ ಗ್ಲಾಸ್ ಹಾಕಿದರೆ ಇಬ್ಬರಿಗೆ ಸಾಕಾಗೋಷ್ಟು ಇದು ರೈಸ್ ರೆಡಿ ಆಗಿರುತ್ತೆ. 1 ಗ್ಲಾಸ್ ಹಾಕಿದ್ರೆ ಅದನ್ನು ನಾವು 3-4 ಜನ ತಿನ್ಬೋದು. ಯಾಕಂದರೆ ಇದು ಪ್ರಮಾಣ ಹೆಚ್ಚಾಗುತ್ತೆ. ನೋಡೋಕ್ಕೆ ಸ್ವಲ್ಪನೇ ಕಾಣುತ್ತೆ, ಬಟ್ ಬೇಯಿಸಿದಾದ ನಂತರ ಇದ್ರ ಪ್ರಮಾಣ ಹೆಚ್ಚಾಗುತ್ತೆ. ಕುಕ್ಕರ್ಗೆ ಇವಾಗ ನಾನು ಇಟ್ಟಿದ್ದೀನಿ. ಇದನ್ನು 3 ಸೀಟಿ ಹೊಡಿಬೇಕು. ಹೊಡೆದಾದ ನಂತರ ನೀವು ಇದನ್ನು ತೆಗಿಬೋದು, ಓಕೆನಾ. ನೋಡಿ ಸ್ನೇಹಿತರೆ, ಈ ರೈಸ್ ಇವಾಗ ಈ ಥರ ರೆಡಿ ಆಗುತ್ತೆ. ನೋಡಿ, ನಾನು ಆವಾಗಲೇ ಸ್ವಲ್ಪನೇ ಅರ್ಧ ಕಪ್ಪಷ್ಟು ನಾನು ರೈಸ್ ಹಾಕಿದೆ. ಬಟ್ ಎಷ್ಟೊಂದಾಗಿದೆ ನೋಡಿ. ಸೊ ನಾನು ನಮ್ಮ ಯಜಮಾನ್ರಿಗೆ ಇಷ್ಟಿಬ್ಬರಿಗೂ ಸಾಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು, ಇದು ಯಾವುದೇ ಥರ ಕುಕಿಂಗ್ ಆಗಲಿ ಏನು ಮಾಡೋಂಗಿಲ್ಲ, ಯಾವುದೇ ಥರ ಎಣ್ಣೆನೂ ಉಪಯೋಗಿಸೋಂಗಿಲ್ಲ. ಬರೀ ನಾವು ಇದನ್ನು ಈ ಥರ ನಾನು ಯಾವುದೇ ಕುಕಿಂಗ್ ಹೇಳ್ಕೊಟ್ರು ನಾನು ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ಥರದ್ದು ನಮಗೆ ತರಕಾರಿಗಳು ಸಿಗುತ್ತೆ ಅದರಲ್ಲೇ ಮಾಡ್ತೀನಿ. ರುಚಿಕರಾಗಿ ಹಾಗೂ ಕೂಡ ಆಗುತ್ತೆ. ನೋಡಿ, ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೈಟ್ ಪೂರ್ತಿ ಇಟ್ಬಿಟ್ಟು ಬೆಳಗ್ಗೆ ನೀವು ಇದರಲ್ಲಿ ಬ್ರೇಕ್ಫಾಸ್ಟ್ ಅಂತ ತಿಂದರೆ ನಿಮಗೆ ತುಂಬ ದೇಹಕ್ಕೆ ಒಳ್ಳೆಯ ಉಪಯೋಗಗಳಿದೆ. ಸ್ಪೆಷಲಿ ಲೇಡೀಸ್ಗೆ ನಾನು ಹೇಳ್ತಾ ಇರೋದು. ಜೆಂಟ್ಸ್ಗೂ ಕೂಡ ಯೂಸ್ ಆಗುತ್ತೆ. ಬಟ್ ಲೇಡೀಸ್ಗೆ ಆಲ್ಮೋಸ್ಟ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುತ್ತೆ. ಸೊ ಆ ತೊಂದರೆಯಿಂದ, ಸಕ್ಕರೆ ಕಾಯಿಲೆಯಿಂದ ಬರಳ್ತಾ ಇರೋರು, ಸೊ ತುಂಬಾ ಬೆನಿಫಿಟ್ ಇದೆ ಇದರಿಂದ. ಸೊ ನೈಟ್ ಪೂರ್ತಿ ನಾವು ಇದನ್ನು ನೈಟ್ ಪೂರ್ತಿ ಇದನ್ನು ನಾವು ಮಿಕ್ಸ್ ಮಾಡಿ ಇಡೋದ್ರಿಂದ ಇದು ಒಂದು ಅದ್ಭುತ ಪದಾರ್ಥ ಆಗಿ ಬೆಳಗ್ಗೆ ನಮಗೆ ತಿನ್ನೋಕ್ಕೆ ಸಿಗುತ್ತೆ. ಸೊ ಇದನ್ನು ವಾರದಲ್ಲಿ ನೀವು 2 ಸಲ ತಿನ್ಬೋದು. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿ ನಿಮಗೆ ಅನಿಸುತ್ತೆ. ಬಟ್ ಎಷ್ಟೊಂದು ನೀವು ವಾರದಲ್ಲಿ 2 ಸಲ ತಿಂದರೆ ನಿಮ್ಮ ದೇಹಕ್ಕೆ ಇಷ್ಟೊಂದು ಉಪಯೋಗಕಾರಿ ಆಗುತ್ತೆ ಅಂದರೆ ಬೇಕಾದರೆ ನೀವು ಚೆಕ್ ಮಾಡ್ಬೋದು ಗೂಗಲಲ್ಲಿ ಕೂಡ. ಸೊ ಇದರಲ್ಲಿ ಈಗ ನಾನು ಮಿಕ್ಸ್ ಮಾಡೋದು ಪದಾರ್ಥಗಳು ಯಾವುದಂದರೆ, ಇದರಲ್ಲಿ ಮತ್ತೆ 2 ಇಂಗ್ರೀಡಿಯೆಂಟ್ಸ್ ಹೋಗುತ್ತೆ. ಅದು ಯಾವುದಂದರೆ, ಒಂದು ಹಾಲು ಮತ್ತು ಇನ್ನೊಂದು ಮೊಸರು. ನೋಡಿ, ಸ್ವಲ್ಪ ಇದರಲ್ಲಿ ನಾನು ಇವಾಗ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು. ಈಗ ಇದರಲ್ಲಿ ನೀವು ಮೊಸರನ್ನು ಹಾಕಬೇಕಾಗುತ್ತೆ. ಇವಾಗ ಇದರಲ್ಲಿ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ.
ಮಾಡ್ಕೊಂಡಾದ ನಂತರ ಇದರಲ್ಲಿ ಸ್ವಲ್ಪ ನೀವು ನೀರನ್ನು ಹಾಕೋಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಇವಾಗ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದರಲ್ಲಿ ಈರುಳ್ಳಿಯನ್ನು ಹಾಕೊಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಅದಾದ ನಂತರ ಕೊತ್ತಂಬರಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ನೀವು ಈ ಥರ ಇಟ್ಕೊಂಡು ನೈಟ್ ಪೂರ್ತಿ ಇದನ್ನು ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಬ್ರೇಕ್ಫಾಸ್ಟಾಗಿ ತಿಂದು ನೋಡಿ, ತುಂಬಾ ಒಳ್ಳೆಯ ಉಪಯೋಗಕಾರಿ ಈ ಊಟವನ್ನು ನಾವು ಮಾಡಬಹುದು. ನಮ್ಮ ದೇಹಕ್ಕೆ ಬೆಳಗ್ಗೆನೇ ಒಳ್ಳೆಯ ಆಹಾರವನ್ನು ನಮ್ಮ ದೇಹಕ್ಕೆ ಕೊಟ್ಟರೆ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ, ಹಾಗೆಯೇ ನಮ್ಮ ಹೆಲ್ತ್ ಕೂಡ ಸರಿ ಹೋಗುತ್ತೆ. ಸೊ ನಾನು ಯಾವುದೇ ಪದಾರ್ಥ ಆಗಲಿ ಯಾವುದೇ ಅಡುಗೆಯನ್ನು ಕೂಡ ನಾನು ಸಿಂಪಲ್ಲಾಗಿ ಮಾಡೋಕ್ಕೇ ಟ್ರೈ ಮಾಡ್ತೀನಿ. ಸೊ ಇದನ್ನು ವಾರದಲ್ಲಿ ನೀವು 2 ಸಲ ತಿಂದು ನೋಡಿ, ತುಂಬ ಒಳ್ಳೆಯದೇ. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದೆ, ಸರಿ ಹೋಗುತ್ತೆ. ಆಮೇಲೆ ಶುಗರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಯಾವುದೇ ಥರದ್ದು ಕ್ಯಾಲರಿ ಸ್ವಲ್ಪ ಮಾತ್ರದಲ್ಲಿ ಇರ್ಬೋದು, ಬಟ್ ಕುಕಿಂಗ್ ಮಾಡ್ದೇ ನೀವು ಈ ಥರ ತಿಂದರೆ ಅದು ಒಳ್ಳೆ ಥರದಲ್ಲಿ ಮಾರ್ಪಾಟಾಗುತ್ತೆ ನಿಮ್ಮ ದೇಹಕ್ಕೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾನು ಇದನ್ನು ನೈಟ್ ಪೂರ್ತಿ ಇಟ್ಬಿಟ್ಟು ಬೆಳಗ್ಗೆ ಇದನ್ನು ಬ್ರೇಕ್ಫಾಸ್ಟಾಗಿ ನಾನು ನಮ್ಮ ಹಸ್ಬೆಂಡ್ ತಿಂತೀವಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಗೆಳೆಯರೆ. ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬು, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಬೆಳಗ್ಗೆ ಇದನ್ನು ಓಪನ್ ಮಾಡಿ ನೋಡಿದರೆ ಈ ಥರ ಮ್ಯಾರಿನೇಟ್ ಆಗಿರುತ್ತೆ. ಇದನ್ನು ನೀವು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ತುಂಬಾ ರುಚಿಕರವಾಗಿ ಆಗಿರುತ್ತೆ. ಸೊ ಇದನ್ನು ತಿಂದುಬಿಟ್ಟು ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೊಳ್ಳಿ.